ಸಾಲ ಮಾಡ್ಕೊಂಡ್ಬಿಟ್ಟಿವಿ ಇವತ್ತು. ನಮ್ಮ ಸಾಲ ಕೊಟ್ಟವ್ರ ಮುಂದೆ ನಾವೇನು ಮಾತನಾಡೋ ಸ್ಥಿತಿಯಲ್ಲಿಲ್ಲ. ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಅನೇಕ ಎಪಿಸೋಡ್ಗಳು ಮಾತಾಡಿದ್ದೀನಿ ನಾನು. GDP ಸಾಲ ಎರಡು ಈಕ್ವಲ್ ಆಗ್ತಾ ಇದ್ದಾವೆ. ಎರಡು ಈಕ್ವಲ್ ಆದಾಗ ನೀವು ಹೆಂಗೆ ಮುಡ್ಸೋರಪ್ಪ? ಈ ಬ್ಯಾಂಕ್ಗೆ ಹೋದಾಗ ಕೇಳ್ತಾರೆ ನಿಮಗೆ, ಎಷ್ಟು ಅದಪ್ಪ ನಿಮ್ಮ ಇನ್ಕಮ್ ತಿಂಗಳ? ಒಂದು 10,000 ಪಗಾರ ಅದ ರೀ, 5,000 ಪಗಾರ ಅದ ರೀ, ನಿಮ್ಮ ಮನೆ ಖರ್ಚಿಗೆ ಎಷ್ಟು ಉಪಯೋಗ ಮಾಡ್ತೀರಿ? ಇಂತಿಷ್ಟು, ಒಂದು 2,000, 3,000, 10ರಾಗ 5,000, 2,000 ಅಂತೀವಿ. ಹಾಗಾದ್ರೆ ತಿಂಗಳಿಗೆ ಎಷ್ಟು ಉಳಿಸ್ತೀರಿ? 2,000, 3,000. ಹಾಂ, ಹಂಗಾರೆ ಇಷ್ಟು ನಾವು ಪೇಮೆಂಟ್ ನಿಮಗೆ ಸಾಲ ಕೊಡ್ತೀವಿ ನೋಡಪ್ಪ. ಈಗ ಅದು ಉಳಿದು 2-3 ಸಾವಿರ ಸಹಿತ ಅಲ್ಲ, ಅದು ಸಮ ಆಗಿಬಿಟ್ಟದೆ. ಈಗ GDP ಅದಲ್ಲ, ಮನೆ ಒಟ್ಟು ನಮ್ಮ ದುಡಿಮೆ ಸಾಲ ಇದೆ ಬೇಕಾದಾಗ. ಹೌದಪ್ಪ, 10,000 ರೂಪಾಯಿ ಇನ್ಕಮ್ ಅದ, ಅದು 2,000 ಖರ್ಚು, 2,000 ತುಂಬೋದು ಕಷ್ಟ, ಸಾಲ ಕೊಡು. ಈಗ ಎರಡು ಸಮ ಆಗಿಬಿಟ್ಟಿದ್ದಾವೆ. ಈಗ ಸಾಲೂ 10, GDPನೂ 10 ಅಂದಾಗ ನಡೆಸೋರು ಹೆಂಗೆ ಅನ್ಸೋದು ಪಾಪ ಮ್ಯಾನೇಜರ್ ಕೇಳ್ತಾರೆ. ಸತ್ಯದ ಅದು. ಆ ಪರಿಸ್ಥಿತಿ ಬಂದು ನಿಂತುಬಿಟ್ಟಿವಿ ನಾವು ಇವತ್ತು ನಮ್ಮ ಭಾರತೀಯರು. ಅದಕ್ಕಾಗಿ ಇವತ್ತು ನಾವೆಲ್ಲ ಚಿಂತನೆ ಮಾಡುವಂಥದ್ದು ಏನಪ್ಪ ಅಂದ್ರೆ ಮುಂದಿನ ಭವಿಷ್ಯ ಏನು ಅಂತ. ಇವತ್ತಿನ ಭಾರತದ ಅನೇಕ ಕಾರ್ಪೊರೇಟ್ ಇರ್ತಾರೆ. ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ರಿಲಯನ್ಸ್ ಇರ್ಬೋದು, ಅಂಬಾನಿ ಇರ್ಬೋದು, ಅಥವಾ ಅದಾನಿ ಇರ್ಬೋದು, ಭಗವಾನ್ ಇರ್ಬೋದು, ಅದೇ ಕಾಲಕ್ಕೆ ಬಜಾಜ್ ಇರ್ಬೋದು. ಇವರೆಲ್ಲರೂ ಇವತ್ತು ಯಾವ ಪ್ರಸಂಗ ಬಂದಿರ್ತಾ ಇದ್ದಾರಪ್ಪ ಅಂತಂದ್ರೆ ಇಲಾನ್ ಮಸ್ಕ್ ಮುಂದೆ ಕೈ ಇಟ್ಕೊಂಡು ನಿಲ್ಲುವಂಥ ಪ್ರಸಂಗ ಬರ್ಬೋದು. ನೀವೇನು ಹೇಳ್ತೀರ ಅದರಿ? ಎಸ್ ಜನ, ಬೆಸ್ ಜನ, ಹ್ಞೂ ಜನ ಅನ್ನುವಂಥ ಪ್ರಸಂಗ ಆರ್ಥಿಕವಾಗಿ ಅವ್ರು ಹೇಳಿದ್ದಾರೆ ನಡೆಯುವಂಥದ್ದು. ಯಾಕಂದ್ರೆ ದುಡ್ಡದ ಅವ್ರದ್ದು. ನಾವು ಸಾಲಗಾರರಾಗಿದ್ದೀವಿ. ಯಾವುದೇ ಕೈಗಾರಿಕೆ ಉದ್ಯಮಿಗಳು ನಾವು ಬೆಳೆಸ್ತಾ ಇಲ್ಲ. ನಮ್ಮ ಜನಕ್ಕೆ ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲ ಅಂದ್ರೆ ಉತ್ಪಾದನೆ ಎಲ್ಲಿದಾಗ್ತದೆ? ಉತ್ಪಾದನೆ ಇಲ್ಲಂದ್ರೆ ಮಾನವ್ರು ಹೆಂಗೆ? ನೀವು ಎಕ್ಸ್ಪೋರ್ಟ್ ಕ್ವಾಲಿಟಿ ನಿಮ್ಮಲ್ಲಿ ಬರೋದು ಯಾವಾಗ? ನೀವು ಉತ್ಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರೆ ಒಳ್ಳೆಯ ಉತ್ಪಾದಕ, ಒಳ್ಳೆಯ ತಯಾರಕ ಮಾರ್ಕೆಟ್ ಮಾಡ್ತಾನೆ. ನೀವು ಉತ್ಪಾದನೆ ಇದ್ದಾಗ ನಿಮ್ಗೆ ಗೂಡ್ಸ್ ಇದ್ದಾಗ ನೀವು ಮಾರ್ಕೆಟ್ ಮಾಡೋದಲ್ಲ. ನಿಮ್ಗೆ ಗೂಡ್ಸ ಇಲ್ಲ ಅಂದ್ರೆ ಏನು ಮಾರ್ಕೆಟ್ ಮಾಡೋರ? ಇನ್ನು ಒಕ್ಕಲ್ತನ ಅಂತೊಳವ್ರದಾರ. ಅದೊಂದು ಒಕ್ಕಲ್ತನ ಒಂದು ಏನಾದರೂ ಹೋಯ್ತಪ್ಪ ಅಂದ್ರೆ ಮುಗಿದ ಹೋಯ್ತು. ನಮ್ಮ ವಾಜಪೇಯಿ ಅವ್ರು ಕಂಡಂಥ ಸ್ವದೇಶಿ ಮೂಮೆಂಟ್, ಸ್ವದೇಶಿ ವಸ್ತುಗಳು ಮಾರಾಟ ಮಾಡಬೇಕು ಅನ್ನೋಂಥದ್ದು ಪೂರ್ತಿ ಮೂಲ ಗುಂಪಲ್ಲ. ಅದನ್ನು ನೆನಪಿಸೋದು ಸಹಿತ ಕಷ್ಟ ಆಗ್ತದೆ. ಅದರೊಂದು ಗ್ರೇಟ್ ವಿಚಾರಧಾರೆ ಇತ್ತು. ಇವತ್ತು ಅದು ಮುಳುಗಿ